ನನ್ಗೆ ಗೊತ್ತಿತ್ತು ನೀವು ಕಾಲ್ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ದೀಯ? ನಿಮ್ಮಿಂದ ದೂರಾಗಿ ನಾನು ಹೇಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಿದೆಯೋ ನಾನು ಹಾಗೇ ಇದ್ದೀನಿ. ಸರಿ ಸರಿ, ಅವತ್ತು ನೀನು ಫೋನ್ ಮಾಡಿದಾಗ ನಾನು ಒಂದು ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೆ. ಅದು ಅಲ್ಲದೆ ಬಾಂಬೆಲಿ ಸರಿಯಾಗಿ ಸಿಗ್ನಲ್ ಸಿಗ್ತಿರ್ಲಿಲ್ಲ, ಮತ್ತೆ ನಿನ್ನ ಹತ್ರ ಮಾತಾಡೋಕ್ಕಾಗಲಿಲ್ಲ. ಆಮೇಲೆ ಯಾವುದೋ ಕೆಲಸದಲ್ಲಿ ಬ್ಯುಸಿನೂ ಆಗ್ಬಿಟ್ಟೆ, ನಿನ್ನ ನೆನಪು ಬರಲಿಲ್ಲ. ಈಗ ಹೀಗೆ ಹೋಗ್ತಿದ್ದಾಗ ನಿನ್ನ ನೆನಪಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಅವತ್ತು ಫೋನ್ ಮಾಡಿದ್ದಿಲ್ಲ, ಏನು ವಿಷಯ? ರೀ, ನಾನು ನಿಮ್ಮನ್ನ ನೋಡಬೇಕಿತ್ತು. ಯಾಕೆ? ನಿಮ್ಮ ಜೊತೆ ಮಾತಾಡಿ ತುಂಬ ವರ್ಷಗಳಾಯ್ತಲ್ಲ ರೀ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ. ಹೌದಾ? ಸರಿ, ಮುಂದಿನ ವಾರ ನಾನೇ ಮೈಸೂರಿಗೆ ಬರ್ತಾ ಇದ್ದೀನಿ. ಅವಾಗ ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ ಯಾವಾಗ, ಎಲ್ಲಿ, ಎಷ್ಟೊತ್ತಿಗೆ ಮೀಟ್ ಮಾಡೋದು ಅಂತ. ಅದ್ರ ಪ್ರಕಾರ ನೀವು ಬಂದು ಮೀಟ್ ಮಾಡಿ. ನಾನು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದೀನಿ, ಹಾಗಾಗಿ ದಯವಿಟ್ಟು ಪದೇ ಪದೇ ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಿ. ಗೊತ್ತಾಯ್ತಾ? ಖಂಡಿತ ನಾನು ಡಿಸ್ಟರ್ಬ್ ಮಾಡಲ್ಲ. ಹಲೋ ರೀ, ಹಲೋ. ಅವರೇ ಮೈಸೂರಿಗೆ ಬರ್ತಾರಾ? ಥ್ಯಾಂಕ್ ಗಾಡ್, ಥ್ಯಾಂಕ್ ಗಾಡ್. ಅದ್ಗೆ ನನಗೆ ಆಟ ಆಡಿಸ್ತೀಯ? ನೋಡ್ತಾ ಇರು ನಿನಗೆ ಯಾವ್ಯಾವ ಥರ ಏನೇನು ಮಾಡ್ತೀನಿ.